ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆದಿ ಜೋಶಿಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ನೋಟಿಫಿಕೇಶನ್ ಫ್ರಮ್ ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋನ ಎಂತ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಬಿಕಾಸ್ ದಿಸ್ ವಿಡಿಯೋ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ಈ ವಿಡಿಯೋ ಏನೋ ಮಾಡ್ತಿದ್ದೀನಿ ಅಂದರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಕಮೆಂಟ್ ಸೆಕ್ಷನಲ್ಲಿ, ಪ್ಲೀಸ್ ಡೂ ವಿಡಿಯೋ ಆನ್ ಡೈಲಿ ಸ್ಟಡಿ ಟಾರ್ಗೆಟ್ ಅಥವಾ ಡೈಲಿ ಸ್ಟಡಿ ಪ್ಲ್ಯಾನ್ ಅನ್ನೋದನ್ನು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ನಮಸ್ಕಾರ ಗೈಸ್, ಇವಾಗ ನಾವು ಡೈಲಿ ಸ್ಟಡಿ ಟಾರ್ಗೆಟ್ ಆರ್ ಡೈಲಿ ಸ್ಟಡಿ ಟೈಮ್ ಟೇಬಲ್ ಹೇಗೆ ಮಾಡೋದು ಆ್ಯಂಡ್ ಅದನ್ನು ಹೇಗೆ ಸ್ಟಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಲೀಪ್ ಟೈಮ್. ಅಂದರೆ 12 ಗಂಟೆಯಿಂದ 6 ಗಂಟೆ ತನಕ, ಅಂದರೆ ಲಿಟ್ರಲಿ ಯು ಆರ್ ಗೆಟಿಂಗ್ 6 hours ಆಫ್ ಸ್ಲೀಪ್ ವಿಚ್ ಈಸ್ ಹೆಲ್ದಿ ಸ್ಲೀಪ್ ಫಾರ್ ಎವ್ರಿ ಸ್ಟಡಿಂಗ್ ಸ್ಟೂಡೆಂಟ್. ಸರಿನಾ? ಓಕೆ, ಈ ಥರ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಸಬ್ಜೆಕ್ಟ್ 1ಗೆ 7 ಗಂಟೆಯಿಂದ 9 ಗಂಟೆ ತನಕ, ಅಂದರೆ 2 hours. ಪ್ರತಿ ಸಬ್ಜೆಕ್ಟ್ಗೂ ನಾನು 2 hours ಕೊಟ್ಟಿದ್ದೀನಿ. ಸಬ್ಜೆಕ್ಟ್ 1 ಮೇ ಬಿ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ಬಯಾಲಜಿ, ನಿಮ್ಮ ಇಷ್ಟದ ಸಬ್ಜೆಕ್ಟಿಂದ ಶುರು ಮಾಡಿ. ಬೆಳಗ್ಗೆ ಓದೋದ್ರಿಂದ ಮೂಡ್ ಫ್ರೆಶ್ ಆಗಿರುತ್ತೆ ನಿಮಗೆ. ನನಗೆ ಪರ್ಸ್ನಲಿ ಈಸಿ ಆಗ್ತಿದ್ರು ಕೆಮಿಸ್ಟ್ರಿ, ಸೊ ನಾನು ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಆಮೇಲೆ ಬ್ರೇಕ್ಫಾಸ್ಟ್ 30 minutes ಗ್ಯಾಪ್ ಇದೆ. ಆಮೇಲೆ ಸಬ್ಜೆಕ್ಟ್ 2ಇಂದ 9:30 to 11:30 ಅಗೇನ್ 2 hours. ಮೆಡಿಟೇಷನ್ ಮಾಡೋರು ಮೆಡಿಟೇಷನ್ ಮಾಡಿ, ಯೋಗ ಮಾಡೋರು ಯೋಗ ಮಾಡಿ, ಎಕ್ಸಸೈಸ್ ಮಾಡೋರು ಎಕ್ಸಸೈಸ್ ಮಾಡಿ, ಜಿಮ್ ಹೋಗೋರು ಜಿಮ್ ಹೋಗಿ. ದಿಸ್ ಇಸ್ ಆಲ್ ಲೆಫ್ಟ್ ಯು. ಓಕೆ, ಲ್ಯಾಂಗ್ವೇಜ್ 1, ಓಕೆ, ಕನ್ನಡ ಆರ್ ಇಂಗ್ಲೀಷ್ ಏನೂ ಆಗಿರ್ಬೋದು. 12 to 1 PM, ಇದು 1 hour ಓಡಿದ್ರೆ ಸಾಕಾಗುತ್ತೆ. ಊಟ ಆದಮೇಲೆ ಏನು, ಲ್ಯಾಂಗ್ವೇಜ್ 2 1:30 to 2:30. ನಾನು ಹೇಳಿದಾಗೆ ಊಟ ಅಥವಾ ಬ್ರೇಕ್ಫಾಸ್ಟಿಗೆ ಇಂಪಾರ್ಟೆಂಟ್ ಕೊಡೋದು ತುಂಬ ಇಂಪಾರ್ಟೆಂಟ್. ಅದರ ಮೇರೆಗೆ ನಾನಿಲ್ಲಿ ಟೈಮ್ ಟೇಬಲ್ ಮಾಡಿದ್ದೀನಿ. ಮುಂದಕ್ಕೆ ಸ್ಲೀಪು 2ರಿಂದ 4 ಜಾಸ್ತಿ ಆಗುತ್ತೆ, ಬಟ್ 2:15 3:30 ಈ ಥರನೂ ಇಟ್ಕೋಬೋದು. ಅಲ್ಲಿ ಸಬ್ಜೆಕ್ಟ್ 3 ಕಲಿಯೋದಕ್ಕೆ ಜಾಸ್ತಿ ಗಂಟೆ ಸಿಗುತ್ತೆ, 4ರಿಂದ 6. ಬಟ್ ಸ್ಲೀಪ್ ಕೂಡ ಇಂಪಾರ್ಟೆಂಟು. ಆಮೇಲೆ ಸಬ್ಜೆಕ್ಟ್ 4 6ರಿಂದ 8 ಗಂಟೆ. ಆಮೇಲೆ ಡಿನ್ನರು 8ರಿಂದ 9. ಡಿನ್ನರ್ಗೆ 30 minutes ಸಾಕು, ಬಟ್ ನಿಮ್ಮ ಬ್ರೈನ್ ಏನಿದೆ ನೋಡಿ ಅದರ ಎಕ್ಸಸೈಸಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಅದು ವರ್ಕ್ ಆಗೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ತುಂಬ ಜನ ಹೇಳಿದ್ರಿ, ಅಕ್ಕ ನಮಗೆ KCT ಓದೋಕ್ಕೆ ಟೈಮ್ ಸಿಗಲ್ಲ, 9ರಿಂದ 12 ಗಂಟೆ ತೆಗೊಳ್ರು, ಇಷ್ಟು ಟೈಮ್ ಇದೆ 2 hourದಲ್ಲಿ KCT ಹೆಂಗೋ ಸಾಲ್ವ್ ಮಾಡ್ಬೋದು. ಇದು ಆಗಿತ್ತು ನಿಮ್ಮ ಇವತ್ತಿನ ಟೈಮ್ ಟೇಬಲ್. ಇವತ್ತಿನಾದರೆ ನಿಮ್ಮ ಒಂದು ಬೋರ್ಡ್ ಎಕ್ಸಾಮಿನೇಷನ್ 23 ದಿವಸ ಇರೋದು. ಅದಕ್ಕೆ ಪ್ರಕಾರ ನೀವು ಬೋರ್ಡ್ ಎಕ್ಸಾಮಿನೇಷನ್ ಫಾಲೋ ಮಾಡಬೇಕಾದಂತಹ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಹೋಪ್ ಸೊ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಯು ಆಲ್ ಗೈಸ್. ಹೆಲ್ಪ್ಫುಲ್ ಆದರೆ ಏನು ಮಾಡಬೇಕು ಅನ್ನೋದನ್ನ ವಿಡಿಯೋದಿಂದ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಸೊ ಹಾಗೆ ವಿಡಿಯೋದಲ್ಲಿ ಹೇಳಿದ್ದೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನಿಮ್ಮ ಪ್ರಿಪರೇಷನ್ಸ್ ಇದೇ ಥರ ಸ್ಟ್ರಾಂಗ್ ಆಗಿರಲಿ, ಸೊ ಜೋರಾಗಿರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ.